ಎಲ್ರಿಗೂ ಅವ್ರದ್ದೇ ಆದಂತಹ ಕೆಲಸಗಳು. ನಾವು ಇವಾಗ ಟೊಮೊಟೊ ಹಾಗೆ ಹೀರೆಕಾಯಿನ ಸಂತೆಗೆ ಕೊಯ್ದಿದ್ದೀವಿ. ಇವತ್ತು ನಮ್ಮೂರಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರೋರ್ದು ಇರುಮುಡಿ ಐತೆ. ಸಂಜೆ ನಾವು ಕೂಡ ಅಲ್ಲಿಗೆ ಹೋಗಬೇಕು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮೂರಲ್ಲಿ ರೋಡ್ ಕೆಲಸ ಒಂದು ವರ್ಷದಿಂದ ನಡೀತಾನೆ ಐತೆ. ರೋಡ್ ಕೆಲಸ ಆಲ್ಮೋಸ್ಟ್ ಮುಗ್ದಿತ್ತು, ಆದರೆ ಸೇತುವೆನ ಮಾಡೇ ಇರಲಿಲ್ಲ. ಇದು ಕವಲೆ ಸೇತುವೆ ಮಾಡೇ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ರೋಡ್ ಅಗಲ ಆಗಿತ್ತಲ್ವ, ಹಾಗಾಗಿ ಇಲ್ಲಿ ತುಂಬ ಆಕ್ಸಿಡೆಂಟ್ಗಳಾದವು. ಒಂದು 3 ಕೇಸ್ ಡೆತ್ ಕೂಡ ಆದವು. ಅದಾದಮೇಲೆ ಇವಾಗ ಕವಲೆ ಕೆಲಸನ ಮಾಡ್ತಿದ್ದಾರೆ, ಅಂದರೆ ಸೇತುವೆ ಮಾಡ್ತಾಯಿದ್ದಾರೆ. ಅದ್ರ ಸೌಂಡ್ ಅಂತೂ ನಮ್ಮ ಮನೆಗೆ ತುಂಬ ಇರುತ್ತೆ. ವಿಡಿಯೋ ವಾಯ್ಸ್ ಕೊಡೋಕ್ಕೂ ಸುಧಾ ಆಗಲ್ಲ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 8 ಗಂಟೆ ತನಕನೂ ಸುಧಾ ಕೆಲಸನ ಮಾಡ್ತಾನೆ ಇರ್ತಾರೆ. ಇಲ್ಲಿ ನೋಡಿ, ನಮ್ಮನೆ ಮಕ್ಕಳು ಆಟ ಆಡ್ತಾ ಇದ್ದಾರೆ. ನಮ್ಮನೆ ಈ ಕಡೆ ರೋಡ್ ಸೈಡು, ಹಾಗೆ ಪಕ್ಕದಲ್ಲಿ ಏರಿ ಇರೋದ್ರಿಂದ, ಕಾಲೇ ಹೋಗಿರೋದ್ರಿಂದ ಮಕ್ಕಳು ನೋಡ್ಕೊಳ್ಳೋಕ್ಕಂತೂ ತುಂಬ ಕಷ್ಟ ಆಗುತ್ತೆ. ಇದರಲ್ಲೂ ಈ ಥರ ಚೇಷ್ಟೆ ಮಕ್ಕಳನ್ನಂತೂ ನೋಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ. ನನ್ನ ತಂಗಿ ಮಗ ಅಂತೂ ತುಂಬ ತುಂಟ ಇದ್ದಾನೆ. ಆ ಕಾಲೇ ಕೆಲಸ ಮಾಡ್ತಾರಲ್ಲ, ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡ್ತಿರ್ತಾನೆ. ಹಾಗೆಯೇ ನಾನು ಅಪ್ಪ ಅಮ್ಮ ಅವರೆಲ್ಲ ನಾಳೆ ಸಂತೆಗೆ ಅಂತ ಹೇಳಿ ಟೊಮೊಟೊ ಹಣ್ಣನ್ನ ಕೂದಿದ್ದೀವಿ. ನಾಳೆ ಶನಿವಾರ ಸಂತೆ ಆಗುತ್ತೆ ಇಲ್ಲಿ, ಅದಕ್ಕೋಸ್ಕರ ಟೊಮೊಟೊನ ಕೂದಿದ್ದೀವಿ. ಟೊಮೊಟೊ ಹಣ್ಣು ರೈಟ್ ಏನಿಲ್ಲ, ಫುಲ್ ಎಲ್ಲ ಬಿದ್ದೋಗೈತೆ. ಆದರೂ ಆಗಲಿ, ಹೋದರೆ ಹೋಗಲಿ, ಸುಮ್ಮನೆ ಹೊಲದಲ್ಲಿ ಹಣ್ಣೆಲ್ಲ ಒಣಗೋಗೋದ್ಕಿಂತ ಅಟ್ಲೀಸ್ಟ್ ಸಂತೆಗಾದರೂ ಹಾಕಿದ್ರೆ ಸ್ವಲ್ಪನಾದರೂ ಬರುತ್ತಲ್ಲ ಅಂತ ಹೇಳಿ ಕೂದಿದ್ದೀವಿ. ಒಂದು ಬಾಕ್ಸ್ಗೆ 100 ರೂಪಾಯಿ ಅಂತೆ, ತುಂಬ ಲಾಸ್ ಆಗುತ್ತೆ. ಹಾಗೆ ಹೀರೆಕಾಯಿನೂ ಕೂಡ ಕೂದಿದ್ದೀವಿ. ಹೀರೆಕಾಯಿಯು ಅಷ್ಟೇ ರೈಟ್ ಇಲ್ಲ. ಹೀರೆಕಾಯಿಗೆ ನಮಗೆ 1 kgಗೆ 10 ರೂಪಾಯಿ ಸಿಗೋದೇ ಜಾಸ್ತಿ. ಹೊರಗಡೆ ಮಾರೋರ ಹತ್ರ ಒಂದು 20-25 ರೂಪಾಯಿ ಇರ್ಬೋದು. ಇವಾಗಂತೂ ತರಕಾರಿ ರೇಟ್ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗೈತೆ. ಆಲ್ಮೋಸ್ಟ್ ಎಲ್ಲ ತರಕಾರಿ ಕೂರಿಯೋಷ್ಟರೊಳಗೆ ಸಂಜೆ ಆಗೇ ಬಿಡ್ತು. ನಾವು ಕೂಡ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿದ್ರಲ್ವ, ಅಲ್ಲಿಗೆ ಹೋದೋ. ಇವತ್ತು ಮನೇಲೇನು ಅಡುಗೆ ಮಾಡಿರಲಿಲ್ಲ, ಅಲ್ಲೇ ಊರವ್ರಿಗೆಲ್ಲರಿಗೂ ಕೂಡ ಊಟನ ಕೊಟ್ಟಿದ್ದರು. ನಾವು ಕೂಡ ಅಲ್ಲೇ ಊಟನ ಮಾಡಿದ್ವಿ. ಅದಾದಮೇಲೆ ಮನೆಗೆ ಬಂದು ವಾಪಸ್ ಇವಾಗ ಹೊರಟಿದ್ದೀವಿ. ಚೆನ್ನಾಗಿ ಮಾಡಿಸಿದ್ರು ಎಲ್ಲನೂ. ನಮ್ಮನೆ ಯಾರೂ ಮಾಲೆ ಹಾಕಿಸ್ಕೊಂಡಿರಲಿಲ್ಲ. ಮಾವ, ಹಾಗೆಯೇ ನಮ್ಮ ಚಿಕ್ಕಪ್ಪನ ಮಗ, ಹಾಗೆ ಬಾವ, ಇವಿಷ್ಟು ಜನ ಹಾಕಿಸ್ಕೊಂಡಿದ್ರು. ಇಲ್ಲಿ ನಮ್ಮ ಮಾವರ ಮನೆ ಹತ್ರ ಸನ್ನಿಧಿ ಎಲ್ಲನೂ ಮಾಡಿ ಹಾಕಿಸ್ಕೊಂಡಿದ್ರು. ನಾವು ಕೂಡ ಹೋಗಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ವರ್ಷ ಆಗಿತ್ತು ನಮ್ಮೂರಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡು ಹೋಗಿ. ಇರುಮುಡಿ ಕಟ್ಟೋ ಟೈಮ್ಗೆ ನಾವಿರಲಿಲ್ಲ, ಹೋಗಿ ಮಲ್ಕೊಂಡೆ ನಿದ್ದೆ ಬರ್ತಾಯಿತ್ತು. ಇವಾಗ ಬೆಳಗಿನ ಜಾವದಲ್ಲಿ ಕೆಂಡ ಹಾಯ್ತಾರೆ ಅಲ್ವಾ, ಆ ಟೈಮ್ಗೆ ಎಚ್ಚರ ಆಯಿತು. ಹಾಗೆಯೇ ಕೈಕಾಲು ಮುಖ ತೊಳ್ಕೊಂಡು ಬಂದೆ ನೋಡುವ ಅಂತ ಹೇಳಿ. ಇವಾಗ ಕೆಂಡ ಹಾಯ್ತಿದ್ರು. ಎಲ್ಲರಿಗೂ ಕೂಡ ಇರುಮುಡಿ ಕಟ್ಟಾಗೈತೆ. ಇವಾಗ ಕೆಂಡ ಎಲ್ಲ ಆದಾದಮೇಲೆ ಹೊರಡ್ತಾರೆ. ಇವಾಗ ಆ ವಿಡಿಯೋನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆಯೇ ನಾನು ವಾಯ್ಸ್ ಕೊಡಬೇಕಾದ್ರೆ ತುಂಬ ಡಿಸ್ಟರ್ಬ್ ಆಗುತ್ತೆ. ಏನಕ್ಕೆ ಅಂದರೆ ರೋಡ್ ಪಕ್ಕನೇ ಐತೆ. ಹಾಗೆಯೇ ನಮ್ಮ ಚಿಕ್ಕಪ್ಪರ ಮನೆ ಹೊಸ್ದಾಗಿ 2 ಕುರಿಮರಿಗಳು ತಂದಿದ್ದಾರೆ, ಅದ್ರ ಸೌಂಡು ಸುಧಾ ಇರುತ್ತೆ. ಹಾಗೆ ರೋಡ್ ಕೆಲಸ ಮಾಡ್ತಿರೋರ ಸೌಂಡು ಕೂಡ ಇರುತ್ತೆ. ಸ್ವಲ್ಪ ದಿನ ಅಷ್ಟೇ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಣಿಸಲ್ಲ ಕಣ್ರು ನಮ್ಗೆ.
ರಕ್ಷಿಸಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಕಲ್ಲೋ ಮಳ್ಳೋ ಕಾಲಿಗೆ ಮೆತ್ತೆ ದೂಕು ಬಿಡಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಕಣ್ಣಮ್ಮಪ್ಪ ಅಯ್ಯಪ್ಪ ವರ್ಣಾಮಪ್ಪ ಅಯ್ಯಪ್ಪ ಕಪಾಲಪ್ಪ ಅಯ್ಯಪ್ಪ ರಕ್ಷಿಸಪ್ಪ ಅಯ್ಯಪ್ಪ ರಕ್ಷಿಸಪ್ಪ ಅಯ್ಯಪ್ಪ ಎಂಗುರುನಾಥ ಅಯ್ಯಪ್ಪ ಗುರುವೇ ಅಯ್ಯಪ್ಪ ಗುರುವಾಯಪ್ಪ ಅಯ್ಯಪ್ಪ ಮಂಗಳ ಸೋಮ ಅಯ್ಯಪ್ಪ ಮಂಗಳಸ್ವೆ ಅಯ್ಯಪ್ಪ ನಿರ್ಮಲವಾಸ ಅಯ್ಯಪ್ಪ ಕನ್ನಡವಾಸ ಅಯ್ಯಪ್ಪ ಕಲಿಗೌಡದ ಅಯ್ಯಪ್ಪ ಪಂಪಾವಾಸ ಅಯ್ಯಪ್ಪ ಪಂದಳರಾಜ ಅಯ್ಯಪ್ಪ ಪಾಂಡುಕುಮಾರ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಲಾಸ್ಟ್ ತನಕ ವಿಡಿಯೋನ ನೋಡಿದ್ದೀರಾ ಅಂತಂದರೆ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಮೆಂಟ್ ಮಾಡಿ ವಿಡಿಯೋ ಹಿಂಗೆ ಅನ್ನಿಸ್ತು ನಿಮಗೆ ಅಂತ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.